ಎಲ್ಲ ಆತ್ಮೀಯರೇ, ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತೇನೆ. ಕಾರಣ ಏನಪ್ಪಾ ಅಂತ ಅಂದ್ರೆ, ನಿವೇಶನ ಕೊಟ್ಟು 16 ವರ್ಷ ಆಯ್ತು. 16 ವರ್ಷ ಆದ್ರೂ ಕೂಡ ಇವರಿಗೆ ಯಾವುದೇ ತರದ ಹಕ್ಕುಪತ್ರ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಡಕ್ಕೆ ಸಾಧ್ಯ ಆಗಿರಲಿಲ್ಲ. ಅನೇಕ ಸರ್ಕಾರಗಳು ಬಂತು, ಅನೇಕ ನಾಯಕರುಗಳು ಬಂದ್ರು, ಯಾರು ಕೂಡ ರಾಮನಗರ ಚನ್ನಪಟ್ಟಣ ಪ್ರಾಧಿಕಾರ ಏನಿತ್ತು, ಆ ಪ್ರಾಧಿಕಾರದಿಂದ ರಚನೆ ಆದಂತಹ 3 ಬಡಾವಣೆಗಳು, ಒಂದು ಇಲ್ಲಿ ಅರ್ಚಕರಹಳ್ಳಿನಲ್ಲಿ, ಇನ್ನೊಂದು ಜಿಗೇನಹಳ್ಳಿನಲ್ಲಿ, ಮತ್ತೊಂದು ಚನ್ನಪಟ್ಟಣದಲ್ಲಿ ಸುಂಡಿಘಟ್ಟ, ಒಟ್ಟು ಸುಮಾರು 1600ಕ್ಕೂ ಹೆಚ್ಚು ನಿವೇಶನದಾರರಿಗೆ ಹಣವನ್ನ ಕಟ್ಟಿಸಿಕೊಂಡು ಅವರಿಗೆ ರಿಜಿಸ್ಟ್ರೇಷನ್ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅಭಿವೃದ್ಧಿ ಮಾಡೋದಲ್ಲ, ನಾವು ಹಣ ಕಟ್ಟಿದೀವಿ, ಯಾರನ್ನ ಕೇಳಬೇಕು ಅಂತಾನೂ ಕೂಡ ಅವರಿಗೆ ಆತಂಕ ಇತ್ತು. ಯಾರು ಕೇಳಿದ್ರು ಕೂಡ ಒಂದಲ್ಲ ಒಂದು ನಿರಾಶೆಯ ಉತ್ತರಗಳು. ಕೋರ್ಟಲ್ಲಿದೆ ಕೇಸು, ಯಾರು ಇಲ್ಲ, ದುಡ್ಡು ತಗೊಂಡೋಗಿದ್ದಾರೆ, ಸಿಬಿಐ ಕೇಸ್ ಆಗೋಗಿದೆ, ನಮ್ಗೆ ಹಂಗಾಗೋಯ್ತು, ಹಿಂಗಾಗೋಯ್ತು, ನಾವೇನು ಮಾಡಕ್ಕಾಗೋದಿಲ್ಲ, ಅವ್ರ್ಯಾರು ಹಿಂದೆ ಯಾರೋ ಮಾಡ್ಬಿಟ್ರು, ನಾವೇನು ಮಾಡಕ್ಕಾಗೋದಿಲ್ಲ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮ ಹತ್ರ ಏನ್ ದಾಖಲೆ ಇಲ್ಲ. ಹೀಗೆ ಈ ರೀತಿಯ ನಿರಾಸಕ್ತಿಯ ಉತ್ತರಗಳನ್ನ ಇಲ್ಲಿ ಯಾರು ಬಂಡವಾಳನ್ನ ಹಾಕಿ ಒಂದು ಸೂರನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಮಧ್ಯಮ ವರ್ಗದ ಜನ ಆಶಯವನ್ನ ಪಟ್ಟಿದ್ರು, ಆಸೆಯನ್ನ ಪಟ್ಟಿದ್ರು, ಅವ್ರು ಯಾರಿಗೂ ಕೂಡ ಇದಾಗೋದಿಲ್ಲ, ಇನ್ನೇನು ನಮ್ಗೆ ಕಷ್ಟ ಆಗತ್ತೆ ಅಂತ ಹೇಳಿ ಅವರು ಒಂದ್ ಕಡೆ ಎಲ್ಲ ಮಾಡ್ಬಿಡ್ಬೇಕು, ಯಾರು ತಗೊಳ್ಳೋದಿದ್ರೆ ಏನಾರು ತಗೊಳ್ಳಿ ಅಂತ ಹೇಳೋದಕ್ಕೂ ಕೂಡ, ಮಾಡ್ಲಿಕ್ಕೂ ಕೂಡ ಇರುತ್ತೆ, ಏನೂ ಇರಲಿಲ್ಲ. ಇಲ್ಲ ಅಂದ್ರೆ ಮಾಡ್ಬಿಟ್ಟಿರೋರು, ಮಾಡಬೇಕು ಅಂತ ಅಂದ್ರೂ ಕೂಡ ಇರುತ್ತೆ, ಯಾವುದೇ ಖಾತೆ ಆಗ್ಲಿ, ಹಕ್ಕುಪತ್ರ ಆಗ್ಲಿ, ಅವರಿಗೆ ಯಾವುದೇ ಭದ್ರತೆಯ ವ್ಯವಸ್ಥೆ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ಈ ರಾಜ್ಯದಲ್ಲಿ 2023ರಲ್ಲಿ ನಮ್ಮ ಸರ್ಕಾರ ಬಂದ ನಂತರ ಇವತ್ತು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹಿಂದೆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಸಮಸ್ಯೆಗೆ ಪರಿಹಾರವನ್ನ ಹುಡುಕ್ಬೇಕು ಅಂತ ಹೇಳಿ ನಾನು ಹಿಂದೆ ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿದ್ದೆ. ಅನೇಕರು ನನ್ನ ಹತ್ರ, ಶಿಕ್ಷಕರು ಅನೇಕರು ಇಲ್ಲಿ ಬಂಡವಾಳ ಹಾಕಿರ್ತಕ್ಕಂಥವರೆಲ್ಲರೂ ಕೂಡ ಭೇಟಿ ಕೊಟ್ಟು ಅನೇಕ ಬಾರಿ ನನಗೆ ಮನವಿಯನ್ನ ಕೂಡ ಕೊಟ್ಟಿದ್ರು. ಸೊ ಹಾಗಾಗಿ ಒಂದು ಅವಕಾಶ ಇದೆ, ನಮ್ಮ ಸರ್ಕಾರ ಬಂದಿದೆ, ಇವ್ರಿಗೆ ಏನಾದ್ರೂ ಪರಿಹಾರವನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರದ ಜೊತೆ ಅನೇಕ ಬಾರಿ ಅಧಿಕಾರಿಗಳಿಗೆ ಮನವೊಲಿಸಿ ಯಾವುದು ಅಸಾಧ್ಯ ಅಂತ ಹೇಳಿದ್ರು ಅದನ್ನ ಸಾಧ್ಯ ಮಾಡಿ ಇವತ್ತು ಎಲ್ರಿಗೂ ಕೂಡ ರಿಜಿಸ್ಟ್ರೇಷನ್ ಅನ್ನ ಮಾಡಿ ಈ ಬಡಾವಣೆಯನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಇವತ್ತು ಚಾಲನೆಯನ್ನ ನಮ್ಮ ನಾಯಕರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಬಾಲಕೃಷ್ಣರವರ ನೇತೃತ್ವದಲ್ಲಿ ಶಾಸಕರಾದಂತ ಇಕ್ಬಾಲ್ ಹುಸೇನ್ ಅವರು ಮತ್ತು ಯೋಗೇಶ್ವರ್ ಅವರು, ಅವ್ರ ಕ್ಷೇತ್ರದಲ್ಲೂ ಕೂಡ ಒಂದು ಲೇಔಟ್ ಇದೆ. ಸೊ ಈ 3 ಲೇಔಟ್ಗಳನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಈಗಾಗಲೇ ಸುಮಾರು 40 ಕೋಟಿ ರೂಪಾಯಿ ಯೋಜನೆಯನ್ನ ಈಗಾಗಲೇ ನಾವು ತಯಾರು ಮಾಡಿದ್ದೇವೆ. ಇದು ಟೆಂಡರ್ ಆಗಿ ವರ್ಕೌಟ್ ಇಶ್ಯೂ ಆಗಿದೆ, ಈಗ ವರ್ಕ್ ಚಾಲನೆಯನ್ನ ನಾವು ಕೊಡ್ತಾ ಇದ್ದೇವೆ. ಇಲ್ಲಿ ರಸ್ತೆ, ಸಂಪೂರ್ಣವಾದಂತಹ ರಸ್ತೆ ಇರ್ಬೋದು, ಒಳಚರಂಡಿ ಇರ್ಬೋದು, ವಿದ್ಯುತ್ ಸಂಪರ್ಕ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ಕೂಡ ಮಾಡಿ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ತೀರ್ಮಾನವನ್ನ ಮಾಡಿ ಇವತ್ತು ಇದಕ್ಕೆ ಮಾನ್ಯ ಮಂತ್ರಿಗಳು ಮತ್ತು ಶಾಸಕರು ಮತ್ತು ಎಲ್ಲ ನಮ್ಮ ಈ ಭಾಗದ ಈ ಪ್ರಾಧಿಕಾರದ ನಿರ್ದೇಶಕರೆಲ್ಲರೂ ಸೇರಿ ಇವತ್ತು ಅವರ ಒತ್ತಾಸೆಯ ಮೇರೆಗೆ ಈ ಸಂದರ್ಭದಲ್ಲಿ ಮಾಡಿ ಕೊಡ್ತಾ ಇದ್ದಾರೆ. ಬಹುಶಃ ಅನೇಕ ಅಧಿಕಾರಿಗಳು ಮತ್ತು ಮಂತ್ರಿಗಳೆಲ್ಲರೂ ಕೂಡ ಇದಕ್ಕೆ ಬೇಕಾದಂತಹ ಎಲ್ಲ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ, ನಮ್ಗೆ ಯಾರ್ಯಾರು ಈ ಕೆಲಸ ಸಂಪೂರ್ಣವಾಗಿ ಒಂದು ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು, 2 ಬಾರಿ ಕ್ಯಾಬಿನೆಟ್ಗೆ ಹೋಗಿದೆ. 2 ಬಾರಿ ಕ್ಯಾಬಿನೆಟ್ಗೆ ಹೋಗಿ ಕ್ಯಾಬಿನೆಟ್ ಅಲ್ಲಿ ಇದನ್ನ ಇಟ್ಟು ಮಂಡನೆ ಮಾಡಿ ಇದನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಒಂದ್ಸರಿ ರಿಜೆಕ್ಟ್ ಆಗ್ಬಂತು. ಆದ್ರೂ ಕೂಡ
ಮಾನ್ಯ ಇವತ್ತಿನ ಮುಖ್ಯಮಂತ್ರಿಗಳು ಇಲ್ಲ ಈಗ ಆಗ್ಲೇಬೇಕು ಅಂತ ಹೇಳಿ ಶಿವಕುಮಾರ್ ಅವರು ಒತ್ತಾಯವನ್ನ ಮಾಡಿ ಇದನ್ನ ಮಾಡಿ ಅಪ್ರೂವ್ ಮಾಡಿಕೊಡ್ಬೇಕು ಅಂತ ಹೇಳಿ ಇವತ್ತು ಮಾಡಿ ಕೊಟ್ಟಿದ್ದಾರೆ. ಬಹುಶಃ ತಮ್ಮೆಲ್ಲರಿಗೂ ಕೂಡ ಇವತ್ತು ಇನ್ ಮುಂದೆ ಭದ್ರತೆ ಸಿಗುತ್ತೆ. ಆದಷ್ಟು ಬೇಗ ನೀವು ಈ ಬಡಾವಣೆಯಲ್ಲಿ ಮನೆಗಳನ್ನ ಕಟ್ಕೊಳ್ಬಹುದು. ಜೊತೆಗೆ ಹೆಲ್ತ್ ಸಿಟಿ ಅಂತ ಇಟ್ಟಿರೋದ್ರಿಂದ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಕೂಡ ಇಲ್ಲೇ ಬರ್ತಾ ಇದೆ. ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ನಿಮಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇದೆ. ಸುಮಾರು ಯೂನಿವರ್ಸಿಟಿ ಅಂದ್ರೆ ಸುಮಾರು 200 ಎಕರೆ ಪ್ರದೇಶದಲ್ಲಿ ಈಗ ಮೊದಲಿಗೆ ನಾವು ಮೆಡಿಕಲ್ ಕಾಲೇಜು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ನಾವು ಮಾಡ್ತಾ ಇದ್ದೇವೆ. ಇನ್ನುಳಿದಂತೆ ಇನ್ನೊಂದು ವಾರ 15 ದಿನದೊಳಗಡೆ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡಿ ಹೆಲ್ತ್ ಯೂನಿವರ್ಸಿಟಿಗೆ ಏನೆಲ್ಲ ಬೇಕೋ ಅದನ್ನ ಮಾಡ್ಲಿಕ್ಕೆ ಒಂದು ಹಂತ ಒಂದೇ ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೂ ಕೂಡ ಹಂತ ಹಂತವಾಗಿ ಇಲ್ಲಿಗೆ ಬೇಕಾದಂತ ಎಲ್ಲ ಸೌಕರ್ಯಗಳನ್ನ ಈ ಹೆಲ್ತ್ ಸಿಟಿ ಯೂನಿವರ್ಸಿಟಿ ಏನಿದೆ ಆ ಯೂನಿವರ್ಸಿಟಿಗೆ ಮಾಡುವಂತ ತೀರ್ಮಾನವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅವಕಾಶ ಸಿಕ್ಕಿದೆ. ಆ ಅವಕಾಶದಲ್ಲಿ ಏನೆಲ್ಲ ಈ ಜಿಲ್ಲೆಯ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಖಂಡಿತ ಮಾಡಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿಯ ಚಿತ್ರಣವನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಇವತ್ತು ಅವರು ಸಭೆಯನ್ನ ಕೂಡ ಇವತ್ತು ಕರೆದಿದ್ದಾರೆ. ನಾವು ಅದರಲ್ಲಿ ಯಾವ್ಯಾವ್ದು ಏನೇನು ಪ್ರಮುಖವಾದಂತಹ ವಿಚಾರಗಳಿದೆ ಅದನ್ನೆಲ್ಲ ಕೂಡ ನಾವು ಗ್ರಾಮೀಣ ಭಾಗದಿಂದ ಹಿಡಿದು ನಗರ ಪ್ರದೇಶದಿಂದ ಹಿಡಿದು ಉದ್ಯೋಗ ಸೃಷ್ಟಿ ಬಗ್ಗೆ ಮತ್ತು ಬೇರೆ ಬೇರೆ ಯೋಜನೆಗಳು ಏನು ಮಾಡಬಹುದು ಅಂತಕ್ಕಂಥದ್ದನ್ನ ಕೂಡ ಇವತ್ತು ನಾವು ಚಿಂತನೆಯನ್ನ ಮಾಡ್ತಾ ಇದ್ದೇನೆ. ಎಲ್ಲ ನಾಗರಿಕರಿಗೆ ನಾನು ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ಮನವಿಯನ್ನ ಮಾಡ್ತಾ ಇದ್ದೇನೆ. ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಿಮ್ಮತ್ರ ಏನಾದ ಚಿಂತನೆಗಳಿದೆ ನೀವು ಅದನ್ನ ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡಿ ಲಿಖಿತ ಮುಖದಲ್ಲಿ. ಅದನ್ನು ಕೂಡ ಸೂಕ್ತವಾಗಿದೆ ಇದು ಅಂತ ಹೇಳಿದ್ರೆ ಖಂಡಿತ ಆ ಒಂದು ಯೋಜನೆಯನ್ನ ನಾವು ಕೈಗೆತ್ತಿಕೊಂಡು ಸಾರ್ವಜನಿಕರಿಗೆ ಅನುಕೂಲದ ದೃಷ್ಟಿಯಿಂದ ನಾವು ಅಭಿವೃದ್ಧಿ ಪಡಿಸಲಿಕ್ಕೆ ಮಾಧ್ಯಮದಿರ್ಬೋದು. ಕೇವಲ ಮಾಧ್ಯಮದವರು ಪತ್ರಿಕೆಗಳಲ್ಲಿ ಅದಾಗ್ಲಿಲ್ಲ ಇದಾಗ್ಲಿಲ್ಲ ಅಂತ ಬರೀತಾ ಇರ್ತಾರೆ. ಅದನ್ನ ಬಿಟ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ಕಲಿಯಿರಿ. ನಿಮ್ಮ ಎಲ್ಲ ಸಲಹೆಗಳನ್ನ ನಾವು ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ಈ ಸಮಸ್ಯೆ ನನ್ನ ಸಮಸ್ಯೆ ಅಲ್ಲ, ಮಾನ್ಯ ಇಕ್ಬಾಲ್ ಹುಸೇನ್ ಅವರ ಸಮಸ್ಯೆ ಅಲ್ಲ. ಯಾರು ಹೆಚ್ಚು ಮಾತಾಡ್ತಾರೆ, ಯಾರನ್ನ ನೀವು ನಾಯಕರು ಅಂತ ಹೇಳಿ ಬಿಂಬಿಸ್ತೀರಿ, ಅವರ ಪಾಪದ ಫಲ ಇದು. ಈ ಪಾಪದ ಫಲವನ್ನ, ಈ ಕೊಳೆಯನ್ನ ಈ ಬೆಂಗಳೂರು ದಕ್ಷಿಣ ವಿಧಾನಸಭಾ, ಬೆಂಗಳೂರು ದಕ್ಷಿಣ ಜಿಲ್ಲೆನಲ್ಲಿ ತೊಳೆಯುವಂತಹ ಕೆಲಸವನ್ನ ಹಂತ ಹಂತವಾಗಿ ಇವತ್ತು ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನ ತಿಳಿಸಿ ಯಾರ್ಯಾರು ನಿವೇಶನಗಳನ್ನ ತೆಗೆದುಕೊಂಡಿದ್ದೀರಿ ಆದಷ್ಟು ಬೇಗ ನಿಮ್ಗೆ ಏನೇನ್ ಬೇಕು ಮನೆ ಪ್ಲಾನ್ಸ್ ಮತ್ತೊಂದು ಎಲ್ಲ ಕೂಡ ಅಪ್ರೂವಲ್ ನ ಪ್ಲಾನಿಂಗ್ ಅಥಾರಿಟಿ ಅವರು ಕೊಡ್ತಾರೆ. ಆದಷ್ಟು ಬೇಗ ಕಟ್ಟಿ ಇದರ ಜೊತೆಗೆ ನಾವು ಇನ್ನ 116 ಎಕರೆ ಜಮೀನನ್ನ 50-50 ರೇಷಿಯೋನಲ್ಲಿ ನಾವು ಅಭಿವೃದ್ಧಿಯನ್ನ ಇಲ್ಲೇ ಪಕ್ಕದಲ್ಲೇನೆ, ನಾವು ಹೆಲ್ತ್ ಸಿಟಿ ಪಕ್ಕದಲ್ಲೇನೆ ನಾವು ಅಭಿವೃದ್ಧಿಯನ್ನ ಈ ಬಡಾವಣೆ ಪಕ್ಕಕ್ಕೆ, ನಮ್ಮ ಹೆಲ್ತ್ ಯೂನಿವರ್ಸಿಟಿ ಪಕ್ಕಕ್ಕೆ ಅಭಿವೃದ್ಧಿಯನ್ನ ಪಡಿಸ್ತಾ ಇದ್ದೇವೆ. ಅತಿ ಶೀಘ್ರದಲ್ಲೇ ಇನ್ನೊಂದು ತಿಂಗಳೊಳಗೆ ಅದಕ್ಕೂ ಕೂಡ ಅನುಮೋದನೆ ಸಿಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.